ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕೈವಾರದಲ್ಲಿ ಜನಪ್ರಿಯವಾಗುತ್ತಿರುವ ಎಸ್ಕೆಡಿ ಡ್ಯಾನ್ಸ್ ಅಕಾಡೆಮಿ. ಚಿಂತಾಮಣಿ ತಾಲೂಕಿನ ಕೈವಾರ ಪಟ್ಟಣದಲ್ಲಿ ಇತ್ತೀಚೆಗೆ ಸಾಯಿ ಕುಶಾಲ್ ಡ್ಯಾನ್ಸ್ ಅಕಾಡೆಮಿ ಎಂಬ ಹೆಸರಿನಲ್ಲಿ ನೃತ್ಯ ಶಾಲೆಯೊಂದು ಪ್ರಾರಂಭಗೊಂಡಿದೆ. ಕೈವಾರದ ಮಸ್ಸೇನಹಳ್ಳಿ ಸರ್ಕಲ್ ಬಳಿ ಇರುವ ಈ ಅಕಾಡೆಮಿಯು ಕೇವಲ 3 ತಿಂಗಳ ಹಿಂದೆಯಷ್ಟೇ ಆರಂಭಗೊಂಡಿದ್ದು ಕೆಲವೇ ದಿನಗಳಲ್ಲಿ ಜನಪ್ರಿಯವಾಗಿದೆ. ಈ ಡ್ಯಾನ್ಸ್ ಅಕಾಡೆಮಿಗೆ ಬೆಳಕು ನ್ಯೂಸ್ ಒನ್ ಸುದ್ದಿವಾಹಿನಿಯ ಪ್ರತಿನಿಧಿಯೊಬ್ಬರು ಭೇಟಿ ನೀಡಿ ಅಲ್ಲಿನ ಚಟುವಟಿಕೆಗಳ ಬಗ್ಗೆ ಹಾಗೂ ಮಕ್ಕಳ ಪೋಷಕರ ಅನಿಸಿಕೆ ಅಭಿಪ್ರಾಯಗಳ ಕುರಿತಾಗಿ ತಿಳಿದುಕೊಂಡು ಸಂಕ್ಷಿಪ್ತ ಸುದ್ದಿಯನ್ನು ಸಿದ್ಧಪಡಿಸಿ ಸಾರ್ವಜನಿಕರ ವೀಕ್ಷಣೆಗಾಗಿ ವಾಹಿನಿಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ದಯವಿಟ್ಟು ವೀಕ್ಷಿಸಿ. ನಮಸ್ತೆ ಸರ್. ತಮ್ಮ ಹೆಸರು? ಚಂದ್ರಕಲಾ ಅಂತ. ಇದೇ ಊರಾ? ಇದೇ. ನಿಮ್ಮ ಮಕ್ಕಳು ಈ ಡ್ಯಾನ್ಸ್ ಶಾಲೆಗೆ ಏನಾರ ಬರ್ತಾ ಇದ್ದಾರಾ? ಬರ್ತಾ ಇದ್ದಾರೆ. ಏನಾದ್ರು ಕಲ್ತಿದ್ದಾರಾ? ಸುಮಾರು ಕಲ್ತಾ ಇದ್ದಾರೆ. ಬಹುಶಃ ಏನೇನು ಕಲ್ತಿರ್ಬೋದು? ಎಲ್ಲ ತರ ಡ್ಯಾನ್ಸ್ ಕಲ್ತಿದ್ದಾರೆ ಸರ್. ಕ್ಲಾಸಿಕಲ್ ಎಲ್ಲ ಕಲ್ತಿದ್ದಾರೆ. ನಮ್ಗಂತೂ ಸಮಾಧಾನ ಆಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಎಲ್ಲ ನಮ್ಮ ಪ್ರೋಗ್ರಾಮ್ಗಳಿಗೂ ಕರ್ಕೊಂಡು ಹೋಗ್ತಾರೆ. ಎಸ್ಕೆಡಿ ಅಕಾಡೆಮಿಯಿಂದ ಡ್ಯಾನ್ಸ್ ಕ್ಲಾಸ್ ಒಳ್ಳೇದೇ ಆಗಿದೆ ನಮ್ಮ ಮಕ್ಕಳಿಗೆ. ಈಗ ಕೈವಾರದಲ್ಲಿ ಗುರು ಪೌರ್ಣಮಿಗೆ ಒಂದು ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದಾರೆ. ಅದೇ ತರ ಎಲ್ಲ ಕಡೆ ನಮ್ಗೆ ಅವಕಾಶ ಮಾಡಿಕೊಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಇದು ಕೊಟ್ರೆ ನಮ್ಮ ಮಕ್ಕಳನ್ನ ನಾವೆಲ್ಲಾದ್ರೂ ಕಲಿಸ್ಕೊಡ್ತೀವಿ. ಒಟ್ಟಾರೆಯಾಗಿ ನಿಮಗೆ ಸಂತೋಷ ಆಗಿದೆ? ಸಂತೋಷ ಆಗಿದೆ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ರಾಣಿಯಿಂದ. ಯಾವ ಊರು? ಕೈವಾರ. ಇದೇ ಊರಲ್ಲಿದ್ದೀರಿ. ನಿಮ್ಮ ಮಕ್ಕಳು ಏನಾದರೂ ಇಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ತರಬೇತಿಗೆ ಬರ್ತಾ ಇದ್ದಾರಾ? ಸರ್ 3 ತಿಂಗಳಿಂದ ಬರ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ? ಇಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತಿರೋರು ಅವರೇನ? 3 ತಿಂಗಳಿಂದ ಬರ್ತಾ ಇದ್ದಾರೆ. ಏನೇನು ಕಲ್ತಿದ್ದಾರೆ ಮೇಡಮ್? ಕ್ಲಾಸಿಕಲ್, ವೆಸ್ಟರ್ನ್ ಎಲ್ಲ ಕಲ್ತಿದ್ದಾರೆ.
ನಿಮ್ಗೆ ಸಂತೋಷ ಆಗಿದೆ. ತುಂಬಾ ಖುಷಿ ಆಯ್ತು. ಫೋನ್ ಮಾಡಿ ಮನೇಲಿ ಮಾಡ್ತಾ ಇದ್ರು. ಇಲ್ಲಿ ಕಲ್ತ್ಕೊಂಡ್ಬಂದು ಮತ್ತೆ ಕ್ಲಾಸ್ ಓಪನ್ ಮಾಡಿರೋದಕ್ಕಾಗಿ ಸೇರಿಸಿದ್ವಿ. ಅದಕ್ಕೆ ಮುಂಚೆ ಮೊಬೈಲಲ್ಲಿ ನೋಡಿ ಕಲಿತಾ ಇದ್ರಾ? ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಬಂದಮೇಲೆ ಅನುಕೂಲ ಆಗಿದೆ, ಡ್ಯಾನ್ಸ್ ಕ್ಲಾಸಲ್ಲಿ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗಿದೆ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಮೇಡಮ್, ಈ ಡ್ಯಾನ್ಸ್ ಕ್ಲಾಸು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಗೆ ಮಕ್ಕಳಿಗೆ ಕಲಿಸಿದರೆ ಅವ್ರ ಕಲಿಕೆಗೆ ಶಾಲೆಯಲ್ಲಿ ಕೊಟ್ಟಂಥ ಪಾಠ ಪ್ರವಚನಗಳು ಓದೋಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಈ ಬಗ್ಗೆ? ಓದೋ ಮಕ್ಕಳು ಏನಿದ್ರು ಓದ್ತಾರೆ, ಮುಗಿಸ್ಕೊಂಡು ಬಂದು ಮನೇಲಿ ಓದ್ಕೊಳ್ತಾರೆ. ಬೇಕಾದ್ರೆ ಬೆಳಗ್ಗೆ ಹೊತ್ತು ಎದ್ದು ಓದ್ಕೊಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ನಿಮ್ಮ ಮಕ್ಕಳ ಕಲಿಕೆಗೆ ಏನೂ ಅಡ್ಡಿ ಆಗಿಲ್ಲ, ಇನ್ನೂ ಅನುಕೂಲನೇ ಆಗಿದೆ ಅಂತ ಹೇಳ್ಬೋದಾ? ಥ್ಯಾಂಕ್ಸ್ ಮೇಡಮ್, ಧನ್ಯವಾದ. ನಮಸ್ತೆ ಅಣ್ಣ ಅವರೇ. ತಮ್ಮದು ಇದೇ ಕೈವಾರ ಗ್ರಾಮನ? ತಮ್ಮ ಹೆಸರು? ಶಶಿಕುಮಾರ್. ನಿಮ್ಮ ಮಕ್ಕಳು ಇಲ್ಲಿ ಡ್ಯಾನ್ಸ್ ಚಿಕ್ಕ ಮಗು, ನಿಮ್ಮ ಮಗುನ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಈಗ 2 ಮಂತ್ಸಿಂದ ಬರ್ತಾರೆ. ಕಲ್ತಿದ್ದಾರೆ? ನಿಮ್ಗೆ ತೃಪ್ತಿ ಆಗಿದೆ? ತೃಪ್ತಿ ಆಗಿದೆ. ಇನ್ನೊಂದು ಮಗುಗೆ ಸ್ಟೇಜ್ ಫಿಯರ್ ಅನ್ನೋದು ಬರ್ತಾ ಇದೆ. ಬೇರೆಯವ್ರ ಜೊತೆ ಮಾತಾಡಬೇಕು, ಯಾವ ರೀತಿ ಬಿಹೇವಿಯರ್ ಮಾಡಬೇಕು ಅನ್ನೋದು ಭಯ ಇತ್ತು ಅವ್ರಿಗೆ, ಕಲ್ತಿದೆ. ಸ್ಟೇಜ್ ಫಿಯರ್ ಇತ್ತು. ಹೌದು, ಜನಗಳಲ್ಲಿ ಬೆರಕೆ ಆಗ್ತಿದ್ದಾರೆ. ಇನ್ನೊಂದೇನು ಅಂದ್ರೆ ಮಕ್ಕಳಲ್ಲಿ ಪೇರೆಂಟ್ಸ್ ಅಥವಾ ಇನ್ನ ಅವ್ರ ಗುರುಗಳು ನೋಡ್ಬೇಕು, ಮಗುವಲ್ಲಿ ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನ ಅವರು ತಿಳ್ಕೋಬೇಕು. ಆ ಸ್ಕಿಲ್ ಅನ್ನು ಹೊರತರೋ ಪ್ರಯತ್ನ ಮಾಡಬೇಕು. ಮಕ್ಕಳಲ್ಲಿ ಏನಿದೆ ಟ್ಯಾಲೆಂಟ್ ಅನ್ನೋದು ನೋಡ್ಕೋಬೇಕು. ಪ್ಲಸ್ ಅವ್ರಿಗೆ ಮುಂದಕ್ಕೆ ಹೋಗೋದಕ್ಕೆ ದಾರಿ ತೋರಿಸ್ಕೊಡ್ಬೇಕು. ನಾವು ಮನೆಯಲ್ಲೇ ಇಟ್ಕೊಂಡ್ರೆ ಏನು ಕಲಿಯಕ್ಕಾಗಲ್ಲ ಮಕ್ಕಳು ಅಷ್ಟು. ಆಮೇಲೆ ಕೆಲವು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ, ನಾನು ಹೋಗಲ್ಲ ಹಾಗೆ ಅಂತ ಏನೇನೋ ಒಂದೊಂದು ಸಬೂಬು ಹೇಳ್ತಾರೆ. ಆದ್ರೆ ನಿಮ್ಮ ಮಗು ಈ ಡ್ಯಾನ್ಸ್ ಕ್ಲಾಸ್ಗೆ ಬರೋದಕ್ಕೆ ಆ ರೀತಿ ಏನಾದ್ರು ಮಾಡ್ತಾರೆ ಅಥವಾ ಖುಷಿಯಿಂದ ಬರ್ತಾರ? ನಾವು ನೋಡ್ತೀವಿ, ಮಗುಗೆ ಇಂಟ್ರೆಸ್ಟಿಂಗ್ ತಿಳ್ಕೋಬೇಕು. ಅಲ್ಲ, ನಿಮ್ಮ ಮಗು ಆಸಕ್ತಿಯಿಂದ ಆಸಕ್ತಿ ಇರೋದಕ್ಕೆ ನಾವು ಕಳಿಸ್ಕೊಡೋದು. ಬಲವಂತ ಹೇಳ್ಕೊಂಬಂದು ಕಲ್ತ್ಕೊ ಅಂತ ನಾವು ಹೇಳಕ್ ಆಗಲ್ಲ. ಅಲ್ಲ, ಇವಾಗ ನಿಮ್ಮ ಮಗು ಖುಷಿಯಾಗಿ ಬರ್ತಾ ಇದೆ. ಇವಾಗ ಅವರು ಇಲ್ಲಿ ಬರ್ಬೇಕು ಅಂದ್ರೆ ಅವ್ರು ಇಷ್ಟ ಆಗೋದಕ್ಕೆ ಬಂದಿರೋದು. ನಿಮ್ಗೂ ಖುಷಿ ಆಗಿದೆ? ಹೌದು, ಚೆನ್ನಾಗಿ ತರಬೇತಿ ಕೊಡ್ತಾ ಇದ್ದಾರೆ. ಈಗ ನೀವು ಕೈವಾರದಲ್ಲಿ ಓಪನ್ ಮಾಡಿದಿರಲ್ಲ, ಇದಕ್ಕೆ ಜನಗಳಿಂದ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಆಕ್ಚುಲಿ ಕೈವಾರದಲ್ಲಿ ನಾನು 3 ಸ್ಕೂಲ್ ತರಬೇತಿಗೆ ಹೋಗ್ತೀನಿ. ಆ ತರಬೇತಿ ಪೇರೆಂಟ್ಸ್ ನನ್ನ ಕರೆ ಮಾಡಿಬಿಟ್ಟು, ಸರ್ ನಮ್ಮ ಕೈವಾರದಲ್ಲಿ ಒಂದು ಡ್ಯಾನ್ಸ್ ಅಕಾಡೆಮಿ ನೀವೇ ಓಪನ್ ಮಾಡಿ, ಮಕ್ಕಳನ್ನ ಎಲ್ಲವೂ ಕಲಿಸ್ತಾರೆ, ನಿಮಗೆ ಕಲಿಸ್ತಾರೆ ಅಂತ ಪೇರೆಂಟ್ಸ್ ನನಗೆ ಬಲವಂತ ಮಾಡಿದ್ದಕ್ಕೆ ನಾನು ಓಪನ್ ಮಾಡಿದ್ದೀನಿ. ಹಂಗಾದ್ರೆ ನಿಮಗೆ ಪೇರೆಂಟ್ಸು ಮತ್ತು ಟೀಚರ್ಸ್ ಕೂಡ ಟೀಚರ್ಸ್ ಸಪೋರ್ಟ್, ಅವ್ರು ಸಪೋರ್ಟ್ ಇದ್ದರೆ ನನಗೆ ಮಾಡಿದ್ರು. ಇಲ್ಲ ಕೈ ಚಿಂತಾಮಣಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಟೀಚರ್ಸ್ ನಮಗೆ ಮಕ್ಕಳು ಸರ್ ನಾವು ನಿಮ್ಮ ಹತ್ರ ಕಲಿಬೇಕು, ನಾವು ಎಲ್ಲೂ ಕಲಿಯಕ್ಕೆ ಹೋಗಲ್ಲ, ಇದಕ್ಕೆ ಅವರಿಗೋಸ್ಕರ ನಾನು ಈ ಕೇವಲ ಡ್ಯಾನ್ಸ್ ಸಪೋರ್ಟ್ ಮಾಡಿದ್ವಿ. ಹೆಂಗೋ ಅವರ ಒಂದು ಮನವಿಗೆ ಸ್ಪಂದಿಸಿ ನೀವು ಇದನ್ನು ಜಾಯಿನ್ ಮಾಡಿದಿರಿ, ತುಂಬಾ ಸಂತೋಷದ ವಿಷಯ. ಆಮೇಲೆ ತಮ್ಮ ಒಂದು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಯಾವ್ಯಾವ ರೀತಿ ನೃತ್ಯಗಳನ್ನ ಎಲ್ಲ ಕಲಿಸ್ಕೊಡ್ತೀರಿ ಸರ್? ಸರ್ ಎಲ್ಲ ರೀತಿ ಡ್ಯಾನ್ಸ್ ಕಲಿಸ್ಕೊಡ್ತೀನಿ. ಕ್ಲಾಸಿಕಲ್ ಫುಲ್ ಕ್ಲಾಸಿಕಲ್ ಇಲ್ಲ, ಸೆಮಿ ಕ್ಲಾಸಿಕಲ್ ಇದೆ ನನ್ನ ಹತ್ರ. ಆಯ್ತಾ, ಅವರು ಸಿನಿಮಾ ಹಾಳೆ ಆಗ್ಬೋದು, ಜಾನಪದ ಆಗ್ಬೋದು, ದೇಶಭಕ್ತಿ ಗೀತೆಗಳಾಗ್ಬೋದು, ಪ್ಯಾಟ್ರಿಯಾಟಿಕ್ ಸಾಂಗ್ಸ್, ಎಲ್ಲ ತರ ಡ್ಯಾನ್ಸ್ಗಳು ಇವಾಗ ಬಂದಿರೋದು, ಜಿಮ್ನಾಸ್ಟಿಕ್, ಹಿಪ್ ಹಾಪ್ ಇಂಥವೆಲ್ಲ ಕಲಿಸ್ಕೊಡ್ತೀನಿ. ಆಮೇಲೆ ಯಾವ ವಯಸ್ಸಿಂದ ಯಾವ ವಯಸ್ಸಿನ ಮಕ್ಕಳಿಗೆ ನೀವು ಡ್ಯಾನ್ಸ್ ಕಲಿಸ್ತಾ ಇದ್ದೀರಿ ಸರ್? ಸರ್ ಮಗುಗೆ 3 ವರ್ಷ ಮೇಲೆ ಆಗಿರ್ಬೇಕು. 3 ವರ್ಷದಿಂದ ಒಂದು 40 ವರ್ಷವರೆಗೂ ಕಲಿಸ್ಕೊಡ್ತೀವಿ. ಚಿಕ್ಕ ಮಗುವಿಂದ ಒಬ್ಬ 40 ಯುವಕರವರೆಗೂ ಕಲಿಸ್ಕೊಡ್ತೀವಿ. ನೀವಿಲ್ಲಿ ಒಂದು ನೃತ್ಯ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೇನ ತೃಪ್ತಿ ಆಗಿದೆಯಾ ಸರ್? ಇಲ್ಲಿ ಓಪನ್ ಮಾಡಿದ್ದು ಒಳ್ಳೇದೇ ಆಯ್ತು ಅಂತ? ಸರ್ ನನ್ನ ತೃಪ್ತಿ ಆಗಿದೆ. ಮಕ್ಕಳು ನನ್ನ ಮೇಲೆ ತೋರಿಸೋ ಪ್ರೀತಿ ನನಗೆ ಜಾಸ್ತಿ. ಅದರಲ್ಲಿ ಕೆಲವು ಮಕ್ಕಳನ್ನ ನಾನು ಇದು ದುಡ್ಡುಗೋಸ್ಕರ ಮಾಡಿಲ್ಲ, ಅವ್ರ ಪ್ರೀತಿಗೋಸ್ಕರ ಮಾಡಿರಲ್ಲ. ಅದನ್ನು 10 ಜನ 15 ಜನ ಬಡ ಮಕ್ಕಳೇ ಇರುತ್ತೆ, ಅವ್ರ ಹತ್ರ ನಾನು ದುಡ್ಡು ಕೇಳಲ್ಲ, ಕಲೆ ಇದೆ ಹತ್ರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದು 5-6 ಜನ 7 ಜನ ಫ್ರೀಯಾಗಿ ಕಲಿಸ್ಕೊಡ್ತೀವಿ. ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ, ಅವ್ರ ಹತ್ರ ಕಲೆ ಇದೆ, ದುಡ್ಡೇ ಕೊಡಬೇಡ ಬಾ ಅಂತ ಕಲಿಸ್ಕೊಡ್ತೀನಿ. ಅಲ್ಲಿಗೆ ನಿಮಗೆ ದುಡ್ಡಿಗಿಂತ ಕಲೆನೇ ಮುಖ್ಯ ಅಂತ ಹೇಳ್ಬಿಟ್ಟು ತುಂಬಾ ಧನ್ಯವಾದಗಳು. ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಇದನ್ನ ಆರಂಭ ಮಾಡಿ ಬಡ ಮಕ್ಕಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದಕ್ಕೂ ಕೂಡ ಮಾದರಿ ಸರ್. ನಿಮ್ಮ ಈ ಒಂದು ಏನು ಸಾಯಿ ಕುಶಲ್ ಡ್ಯಾನ್ಸ್ ಅಕಾಡೆಮಿ ನಿರಂತರವಾಗಿ ಮುಂದುವರಿಯಲಿ, ಯಶಸ್ವಿಯಾಗಿ ನಡೆಯಲಿ. ಆರ್ಥಿಕವಾಗಿ ಹಿಂದುಳಿದಿರುವಂತಹ ಹಾಗೂ ಹೆಚ್ಚಿನ ಒಂದು ಕೌಶಲ್ಯ ಹೊಂದಿರುವಂತಹ ಮಕ್ಕಳಿಗೂ ಕೂಡ ಅನುಕೂಲ ಮಾಡ್ತಾ ಇದ್ದೀರಿ. ಭಗವಂತ ನಿಮಗೆ ಮತ್ತಷ್ಟು ಒಳ್ಳೇದು ಮಾಡಲಿ ಎಂಬ ಶುಭ ಹಾರೈಕೆ ನನ್ನದಾಗಿದೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು.